ಇಂದಿನ ವಿಡಿಯೋ ಧ್ರುವ ಮಹಾರಾಜನ ಚರಿತ್ರೆಯ ಕುರಿತಾಗಿದೆ. ಶ್ರೀಮದ್ ಭಾಗವತದ ಪ್ರಕಾರ ಭಗವಾನ್ ವಿಷ್ಣುವು ಈ ಇಡೀ ವಿಶ್ವವನ್ನು ಸೃಷ್ಟಿಸಿ ಪ್ರತಿಯೊಂದು ವಿಶ್ವವನ್ನು ಪ್ರವೇಶಿಸಿದನು. ನಂತರ ಭಗವಾನ್ ವಿಷ್ಣುವು ವಿಶ್ವದಲ್ಲಿ ಮತ್ತಷ್ಟು ಸೃಷ್ಟಿಗಾಗಿ ಭಗವಾನ್ ಬ್ರಹ್ಮನನ್ನು ಸೃಷ್ಟಿಸಿದನು. ಭಗವಾನ್ ಬ್ರಹ್ಮನು ಮೊದಲ ಮಾನವನನ್ನು ಸೃಷ್ಟಿಸಿ ಅವನಿಗೆ ಸ್ವಯಂಭುವ ಮನು ಎಂದು ಹೆಸರಿಸಿದನು. ನಂತರ ಭಗವಾನ್ ಬ್ರಹ್ಮನು ಶತರೂಪ ಎಂದು ಕರೆಯಲ್ಪಡುವ ಮೊದಲ ಮಹಿಳೆಯನ್ನು ಸೃಷ್ಟಿಸಿದನು. ದೇವಿ ಶತರೂಪಳು ಮಹಾತಪಸ್ಸನ್ನು ಮಾಡಿ ಸ್ವಯಂಭುವ ಮನುವನ್ನು ಮದುವೆಯಾದಳು. ಸ್ವಯಂಭುವ ಮನು ಮತ್ತು ಶತರೂಪ ಇಬ್ಬರಿಗೂ ಪ್ರಿಯವ್ರತ ಮತ್ತು ಉತ್ತಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು. ಉತ್ತಾನಪಾದ ರಾಜನಿಗೆ ಸುನೀತಿ ಮತ್ತು ಸುರುಚಿ ಎಂಬ ಇಬ್ಬರು ಪತ್ನಿಯರಿದ್ದರು. ಅವನ ಮೊದಲ ಪತ್ನಿ ಸುನೀತಿಗೆ ಧ್ರುವ ಎಂಬ ಮಗನಿದ್ದನು. ರಾಜನಿಗೆ ತುಂಬಾ ಪ್ರಿಯಳಾಗಿದ್ದ ಅವನ ಎರಡನೇ ಹೆಂಡತಿ ಸುರುಚಿಗೆ ಉತ್ತಮ ಎಂಬ ಮಗನಿದ್ದನು. ತನ್ನ ಎರಡನೇ ಹೆಂಡತಿ ಸುರುಚಿಯ ಮೇಲಿನ ವಿಶೇಷ ಆಕರ್ಷಣೆ ಮತ್ತು ಪ್ರೀತಿಯಿಂದಾಗಿ ರಾಜ ಉತ್ತಾನಪಾದನಿಗೆ ತನ್ನ ಮಗ ಉತ್ತಮನ ಮೇಲೆ ವಿಶೇಷ ಪ್ರೀತಿ ಇತ್ತು. ಒಮ್ಮೆ ರಾಜ ಉತ್ತಾನಪಾದನು ತನ್ನ ಅರಮನೆಯಲ್ಲಿ ತನ್ನ ಮಗ ಉತ್ತಮನನ್ನು ತನ್ನ ಮಡಿಲಲ್ಲಿ ಮುದ್ದಿಸುತ್ತಿದ್ದಾಗ ಅವನ ಮೊದಲ ಮಗ ಧ್ರುವನು ತನ್ನ ತಂದೆಯ ಪ್ರೀತಿಯನ್ನು ಉತ್ತಮನ ಮೇಲೆ ನೋಡಿ ಅಂತಹ ಪ್ರೀತಿಯನ್ನು ಪಡೆಯಲು ಆಶಿಸಿ ಅವನ ಮಡಿಲಿಗೆ ಏರಲು ಪ್ರಯತ್ನಿಸಿದನು. ಯಾವುದೇ ಮಗುವಿಗೆ ಅದು ಸಹಜ. ಆದರೆ ಸುರುಚಿ ಧ್ರುವನಿಗೆ ತಂದೆಯ ಪ್ರೀತಿಯಲ್ಲಿ ತನ್ನ ಪಾಲನ್ನು ಪಡೆಯಲು ಬಿಡಲಿಲ್ಲ ಮತ್ತು ಅವನನ್ನು ಕೆಳಗೆ ಎಳೆದು, ಧ್ರುವ, ನೀನು ರಾಜನ ಮಡಿಲಲ್ಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ರಾಜಕುಮಾರನಾಗಿರಬಹುದು, ಆದರೆ ನೀನು ನನ್ನ ಗರ್ಭದಲ್ಲಿ ಜನಿಸಲಿಲ್ಲ. ನೀನು ಸಿಂಹಾಸವನ್ನೇರಲು ಬಯಸಿದರೆ ದಯವಿಟ್ಟು ಭಗವಾನ್ ನಾರಾಯಣನ ಕಡೆಗೆ ಕಠಿಣ ತಪಸ್ಸನ್ನು ಮಾಡಿ ನನ್ನ ಗರ್ಭದಲ್ಲಿ ಜನಿಸಲು ಅವನ ಆಶೀರ್ವಾದವನ್ನು ಪಡೆ ಎಂದು ಹೇಳಿದಳು. 5 ವರ್ಷದ ಬಾಲಕನ ಮೇಲೆ ರಾಜನಿಗಿದ್ದ ವಿಶೇಷ ಆಕರ್ಷಣೆಯಿಂದಾಗಿ ಅವಳು ಅಂತಹ ಕಠಿಣ ಮಾತುಗಳನ್ನು ಹೇಳಲು ತುಂಬಾ ನಿರ್ಜಳಲಾಗಿದ್ದಳು. ಅವನ ಮಲತಾಯಿಯ ಕಠಿಣ ಮಾತುಗಳನ್ನು ಧ್ರುವನು ಕೋಮಲ ಹೃದಯವನ್ನು ತೀವ್ರವಾಗಿ ಚುಚ್ಚಿತು. ಸ್ವಭಾವತಃ ಅವನು ಕ್ಷತ್ರಿಯನಾಗಿದ್ದನು. ಕೇವಲ 5 ವರ್ಷದವನಾಗಿದ್ದರೂ ಆ ಅವಮಾನವನ್ನು ಸಹಿಸಲಾಗಲಿಲ್ಲ. ಅವನು ತುಳಿದ ಹಾವಿನಂತೆ ಭಾರವಾಗಿ ಉಸಿರಾಡಲು ಪ್ರಾರಂಭಿಸಿದನು. ಮಲತಾಯಿಯಿಂದ ನಿಂದಿಸಲ್ಪಡುತ್ತಿದ್ದಾಗ ರಾಜನು ಸುರುಚಿಯನ್ನು ವಿರೋಧಿಸಲಿಲ್ಲ ಅಥವಾ ಧ್ರುವನನ್ನು ಸಮಾಧಾನಪಡಿಸಲಿಲ್ಲ. ಧ್ರುವನು ತನ್ನ ತಂದೆಯ ಬೆಂಬಲವಿಲ್ಲದ ಕಾರಣ ತುಂಬಾ ನಿರಾಶೆಗೊಂಡು ತನ್ನ ತಾಯಿಯ ಅರಮನೆಗೆ ಹೋದನು. ಅವನು ಆಳವಾಗಿ ಅಳುತ್ತಾ ಮತ್ತು ಅವನ ತುಟಿಗಳು ನಡುಗುತ್ತಾ ಕೊನೆಗೆ ಅವನು ತನ್ನ ತಾಯಿಯನ್ನು ತಲುಪಿ ಅವಳ ಮಡಿಲಲ್ಲಿ ಸಾಂತ್ವನ ಪಡೆದನು. ರಾಜನ ಅರಮನೆಯಲ್ಲಿ ನಡೆದ ಘಟನೆಯ ಸಂದೇಶವನ್ನು ತಾಯಿ ಸುನೀತಿ ಈಗಾಗಲೇ ಪಡೆದುಕೊಂಡಿದ್ದಳು. ಅದರಿಂದ ಅವಳು ತನ್ನ ಮಗನನ್ನು ಎಲ್ಲಾ ದೃಢ ನಿಶ್ಚಯದಿಂದ ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಎಲ್ಲಾ ಪರಿಪೂರ್ಣತೆಯೊಂದಿಗೆ ಅವಳು ತನ್ನ ಮಗನಿಗೆ ನಿರ್ದೇಶನ ನೀಡಿದಳು. ನನ್ನ ಪ್ರೀತಿಯ ಮಗನೇ, ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನು ಬಯಸುವವನು ಪರಮಾತ್ಮನಾದ ವಿಷ್ಣುವಿನ ಆಶ್ರಯವನ್ನು ಪಡೆಯುತ್ತಾನೆ. ನೀನು ಸಹ ದಯವಿಟ್ಟು ಭಗವಂತನ ಆಶ್ರಯವನ್ನು ಪಡಿ. ವಿಷ್ಣು ಮಾತ್ರ ನಿನ್ನ ದುಃಖವನ್ನು ಕಡಿಮೆ ಮಾಡಬಹುದು, ಬೇರೆ ಯಾರೂ ಅಲ್ಲ. ಜಗತ್ತಿನಲ್ಲಿರುವ ಎಲ್ಲರೂ ಲಕ್ಷ್ಮೀದೇವಿಯ ಆಶ್ರಯವನ್ನು ಹುಡುಕುತ್ತಿದ್ದಾರೆ. ಆದರೆ ದೇವಿ ಲಕ್ಷ್ಮಿ ವಿಷ್ಣುವಿನ ದೈವಿಕ ಸೇವೆಯನ್ನು ಮಾತ್ರ ಬಯಸುತ್ತಾಳೆ. ತಾಯಿ ಸುನೀತಿ ತನ್ನ ಮಗನಿಗೆ ನೀಡಿದ ಸಲಹೆಯು ತುಂಬಾ ಅನುಕರಣೀಯ ಮತ್ತು ದೈವಿಕವಾಗಿತ್ತು. ತಮ್ಮ ಮಕ್ಕಳನ್ನು ಭಕ್ತಿ ಮಾರ್ಗಕ್ಕೆ ನಿರ್ದೇಶಿಸುವವರು ಮಾತ್ರ ನಿಜವಾದ ಪೋಷಕರು. ತನ್ನ ಮಗನ ದುಃಖವನ್ನು ತಾನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂದು ಸುನೀತಿಗೆ ಚೆನ್ನಾಗಿ ತಿಳಿದಿದೆ. ಆದರೆ ಹೇಗಾದರೂ ಅವನು ವಿಷ್ಣುವಿನ ಕರುಣೆಯನ್ನು ಪಡೆಯಲು ಅವನನ್ನು ಈ ರೀತಿ ಸಮಾಧಾನಪಡಿಸಿದಳು. ಧ್ರುವನು ತನ್ನ ತಾಯಿಯ ಸಂದೇಶವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ವಿಷ್ಣುವನ್ನು ಹುಡುಕುತ್ತಾ ಅರಣ್ಯಕ್ಕೆ ಹೋದನು. ದಟ್ಟವಾದ ಕಾಡಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನು ನಾರದ ಋಷಿಯನ್ನು ಭೇಟಿಯಾದನು. ನಾರದ ಋಷಿ ಧ್ರುವನನ್ನು ಆಶೀರ್ವಾದಿಸಿ ವಿಷ್ಣುವನ್ನು ಮೆಚ್ಚಿಸಲು ನಿರ್ದೇಶನವನ್ನು ನೀಡಿದನು. ನಾರದ ಮುನಿ ಧ್ರುವ ಮಹಾರಾಜನಿಗೆ ವಿಷ್ಣುವಿನ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ನೀಡಿದನು ಮತ್ತು ವಿಷ್ಣುವಿನ ಬಗ್ಗೆ ಧ್ಯಾನ ಮಾಡಲು ವಿಷ್ಣು ಮಂತ್ರವನ್ನು ನೀಡಿದನು. ಧ್ರುವನು ತನ್ನ ಬಲವಾದ ಆಸೆಯನ್ನು ಋಷಿ ನಾರದರಿಗೆ ವ್ಯಕ್ತಪಡಿಸಿದನು. ಓ ಋಷಿಗಳೇ, 3 ಲೋಕಗಳಲ್ಲಿ ಇಲ್ಲಿಯವರೆಗೆ ಯಾರೂ ಸಾಧಿಸಿದ ಅತ್ಯುನ್ನತ ಸ್ಥಾನವನ್ನು ನಾನು ಸಾಧಿಸಲು ಬಯಸುತ್ತೇನೆ. ದಯವಿಟ್ಟು ನನ್ನನ್ನು ಆಶೀರ್ವಾದಿಸಿ, ನನಗೆ ದಾರಿ ತೋರಿ. ನಾರದ ಮುನಿ ಧ್ರುವನ ವಿನಮ್ರತೆಯಿಂದ ಬಹಳ ಸಂತೋಷಪಟ್ಟರು ಮತ್ತು ಅವನ ಎಲ್ಲ ಆಸೆಗಳನ್ನು ಪೂರೈಸಲು ಪರಿಪೂರ್ಣ ನಿರ್ದೇಶನವನ್ನು ನೀಡಿದರು. ಅವರು ಧ್ರುವ ಮಹಾರಾಜನಿಗೆ ಪರಿಪೂರ್ಣ ಮಾರ್ಗದರ್ಶನಕ್ಕಾಗಿ ಈ ಕೆಳಗಿನ ಸೂಚನೆಗಳನ್ನು ಎಚ್ಚರಿಕೆಯಿಂದ ನೀಡಿದರು. ಪ್ರಿಯ ಧ್ರುವ, ಪರಮಾತ್ಮನ ಆಶ್ರಯವನ್ನು ಪಡೆಯಲು ನಿನ್ನ ತಾಯಿಯ ಸೂಚನೆಯು ಸಂಪೂರ್ಣವಾಗಿ ಪರಿಪೂರ್ಣವಾಗಿದೆ. ಅದರಿಂದ ನೀನು ದಯವಿಟ್ಟು ನಿನ್ನ ಪರಿಪೂರ್ಣತೆಯನ್ನು ಸಾಧಿಸಲು ಭಗವಾನ್ ವಿಷ್ಣುವಿನ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊ.
ದಯವಿಟ್ಟು ನೀನು ಯಮುನಾ ನದಿಯ ದಡಕ್ಕೆ ಹೋಗಿ ಮಧುವನದಲ್ಲಿ ನೆಲೆಸು. ಪ್ರತಿದಿನ 3 ಬಾರಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮತ್ತು ಸಿದ್ಧವಾಗಿರಲು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ದೈವಿಕ ಮಂತ್ರವನ್ನು ಜಪಿಸುವ ಮೂಲಕ ಭಗವಾನ್ ವಿಷ್ಣುವನ್ನು ಧ್ಯಾನಿಸು. ಈ 12 ಅಕ್ಷರಗಳ ಮಂತ್ರವು ಭಗವಾನ್ ವಿಷ್ಣುವಿನ ಸೇವೆಗಾಗಿ ಮಾತ್ರ. ಅಲ್ಲಿ ಭಗವಾನ್ ವಿಷ್ಣುವಿನ ಮೂರ್ತಿಯನ್ನು ಸ್ಥಾಪಿಸಿ ಪ್ರತಿದಿನ ನೀರು, ಹೂವುಗಳು ಮತ್ತು ಹಣ್ಣುಗಳೊಂದಿಗೆ ಮೂರ್ತಿಯನ್ನು ಪೂಜಿಸು. ಈ ರೀತಿಯಾಗಿ ನೀನು ಪರಮಾತ್ಮನ ಆಶೀರ್ವಾದವನ್ನು ಬೇಗನೆ ಪಡೆಯುತ್ತೀಯ. ಸೂಚನೆಗಳು ಮತ್ತು ಮಾರ್ಗದರ್ಶನ ಪಡೆದ ನಂತರ ಧ್ರುವನು ತನ್ನ ಗುರು ಋಷಿ ನಾರದರಿಗೆ ಪ್ರದಕ್ಷಿಣೆ ಹಾಕಿ ಅವರ ಆಶೀರ್ವಾದವನ್ನು ಪಡೆದನು. ನಂತರ ನಾರದರ್ಷಿ ಧ್ರುವನ ಬಗ್ಗೆ ತಿಳಿಸಲು ರಾಜ ಉತ್ತಾನಪಾದನ ಬಳಿಗೆ ಹೋದರು. ರಾಜನು ತನ್ನ ಚಿಕ್ಕ ಮಗುವಿನ ಭಾವನೆಗಳನ್ನು ತಪ್ಪಾಗಿ ನಿರ್ವಹಿಸಿದ ತಪ್ಪಿಗೆ ಬಹಳ ಪಶ್ಚಾತ್ತಾಪಪಟ್ಟನು. ಆದರೆ ನಾರದ ಋಷಿಯಿಂದ ಅವನ ಯೋಗಕ್ಷೇಮವನ್ನು ಕೇಳಿದ ನಂತರ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು. ಧ್ರುವನು ಭಗವಂತನ ರಕ್ಷಣೆಯಲ್ಲಿ ಸಂಪೂರ್ಣವಾಗಿ ಇದ್ದಾನೆ ಮತ್ತು ಅವನು 3 ಲೋಕಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ಸಾಧಿಸುತ್ತಾನೆ ಎಂದು ಋಷಿ ದೃಢಪಡಿಸಿದನು. ಅವನು ತನ್ನ ಅದ್ಭುತ ಸಾಧನೆಗಳ ಮೂಲಕ ತನ್ನ ತಂದೆಯ ಮಹಿಮೆಯನ್ನು ಸಹ ಹರಡುತ್ತಾನೆ. ಭಕ್ತ ಧ್ರುವನು ಮಧುವನವನ್ನು ತಲುಪಿ ಯಮುನಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಉಪವಾಸ ಮಾಡಿದನು. ನಂತರ ನಾರದ ಮುನಿಗಳ ನಿರ್ದೇಶನದಂತೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡನು. ಮೊದಲ ತಿಂಗಳಲ್ಲಿ ಅವನು 3 ದಿನಗಳಿಗೊಮ್ಮೆ ಹಣ್ಣುಗಳು ಮತ್ತು ಅಂಜೂರಗಳನ್ನು ತಿನ್ನುತ್ತಿದ್ದನು ಮತ್ತು ಮಂತ್ರಪಠಣದೊಂದಿಗೆ ಆಳವಾದ ಧ್ಯಾನದಲ್ಲಿ ತೊಡಗಿದನು. 2ನೇ ತಿಂಗಳಲ್ಲಿ ಅವನು 6 ತಿಂಗಳಿಗೊಮ್ಮೆ ಒಣ ಎಲೆಗಳು ಮತ್ತು ಹುಲ್ಲು ಮಾತ್ರ ತಿಂದು ತನ್ನ ಪ್ರೀತಿಯ ಭಗವಂತನ ಧ್ಯಾನದಲ್ಲಿ ತೊಡಗಿದನು. 3ನೇ ತಿಂಗಳಲ್ಲಿ ಅವನು 9 ದಿನಗಳಿಗೊಮ್ಮೆ ಸ್ವಲ್ಪ ನೀರು ಕುಡಿದು ಧ್ಯಾನದಲ್ಲಿ ತೊಡಗಿದನು. 4ನೇ ತಿಂಗಳಲ್ಲಿ ಭಕ್ತಿ ಸೇವೆಯಲ್ಲಿ ತೊಡಗಲು ಅವನು 12 ದಿನಗಳಿಗೊಮ್ಮೆ ಪ್ರಾಣಾಯಾಮದ ಮೂಲಕ ಗಾಳಿಯನ್ನು ಉಸಿರಾಡಿದನು. 5ನೇ ತಿಂಗಳಲ್ಲಿ ಧ್ರುವನು ಉಸಿರಾಟವನ್ನು ನಿಲ್ಲಿಸಿ ಒಂಟಿ ಕಾಲಿನ ಮೇಲೆ ನಿಂತು ಭಗವಂತನನ್ನು ಧ್ಯಾನಿಸಿದನು. ಅವನು ತನ್ನ ತಪಸ್ಸಿನ ಶಕ್ತಿಯಿಂದ ಎಲ್ಲಾ ಲೋಕಗಳನ್ನು ನಡಗಿಸುವಂತೆ ಮಾಡಿದನು. ಭೂಮಿಯ ಮೇಲೆ ತನ್ನ ಕಾಲ್ಬೆರಳುಗಳನ್ನು ಒತ್ತಿದನು. ಇಡೀ ಜಗತ್ತು ಆನೆಯನ್ನು ಹೊತ್ತೊಯ್ಯುವ ನೀರಿನ ಮೇಲಿನ ದೋಣಿಯಂತೆ ತೂಗಾಡಲು ಪ್ರಾರಂಭಿಸಿತು. ಧ್ರುವನ ಭಾರದಿಂದಾಗಿ ಜಗತ್ತು ಒಂದು ಬದಿಗೆ ಜಾರಲು ಪ್ರಾರಂಭಿಸಿತು. ಅವನು ಉಸಿರಾಡದ ಕಾರಣ ಎಲ್ಲರ ಉಸಿರಾಟವು ನಿಂತು ಹೋಯಿತು. ಎಲ್ಲಾ ದೇವತೆಗಳು ಈ ಪರಿಸ್ಥಿತಿಯನ್ನು ಸರಿಪಡಿಸಲು ಮಧ್ಯಪ್ರವೇಶಿಸುವಂತೆ ವಿಷ್ಣುವಿನ ಬಳಿಗೆ ಧಾವಿಸಿದರು. ಇಂತಹ ವಿಪತ್ತುಗಳಿಗೆ ಕಾರಣವನ್ನು ವಿಷ್ಣು ಎಲ್ಲಾ ದೇವತೆಗಳಿಗೆ ತಿಳಿಸಿದನು. ಧ್ರುವನ ತೀವ್ರ ತಪಸ್ಸು ಜಗತ್ತಿನಲ್ಲಿ ಇಂತಹ ಸಾಮಾನ್ಯ ಪರಿಸ್ಥಿತಿಗೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಭಗವಂತನು ಶೀಘ್ರದಲ್ಲೇ ಸಂಪೂರ್ಣ ಶಾಂತಿಯ ಭರವಸೆ ನೀಡಿ ಮಧುವನಕ್ಕೆ ತನ್ನ ಗರುಡ ವಾಹನದ ಮೇಲೆ ಹೋದನು. ಆ ಸಮಯದಲ್ಲಿ ಧ್ರುವನು ಆಳವಾದ ಧ್ಯಾನದಲ್ಲಿದ್ದನು ಮತ್ತು ಭಗವಂತನನ್ನು ಹೃದಯದಲ್ಲಿ ಮಾತ್ರ ನೋಡುತ್ತಿದ್ದನು. ಅವನು ಇದ್ದಕ್ಕಿದ್ದಂತೆ ಆ ರೂಪವು ಹೃದಯದಿಂದ ಕಣ್ಮರೆಯಾಯಿತು ಮತ್ತು ಧ್ರುವನು ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಅದೇ ಭಗವಂತನನ್ನು ತನ್ನ 4 ಕೈಗಳ ಚತುರ್ಭುಜ ರೂಪದಲ್ಲಿ ಅವನ ಮುಂದೆ ನೋಡಿದನು. ಭಗವಂತನ ದೈವಿಕ ರೂಪವನ್ನು ನೋಡಿ ಧ್ರುವನು ಆಶ್ಚರ್ಯಚಕಿತನಾದನು ಮತ್ತು ತಕ್ಷಣವೇ ಎಲ್ಲ ನಮ್ರತೆ ಮತ್ತು ಪ್ರೀತಿಯಿಂದ ನಮನ ಸಲ್ಲಿಸಿದನು. ಧ್ರುವನು ನಿರಂತರವಾಗಿ ಭಗವಂತನ ಕಮಲದ ಮುಖವನ್ನು ನೋಡುತ್ತಿದ್ದನು ಮತ್ತು ಇಡೀ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮರೆತನು. ಅವನು ತನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಭಗವಂತನನ್ನು ಮಹಿಮೆಪಡಿಸಲು ಪ್ರಯತ್ನಿಸಿದನು, ಆದರೆ ಒಂದೇ ಒಂದು ಮಾತನ್ನು ಮಾತನಾಡಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ಭಗವಂತನು ತನ್ನ ಶಂಖದಿಂದ ಹುಡುಗನ ಹಣೆಯನ್ನು ಮುಟ್ಟಿದನು ಮತ್ತು ಅವನಿಗೆ ಶಕ್ತಿಯನ್ನು ತುಂಬಿದನು. ಭಗವಂತನು ನೀಡಿದ ಜ್ಞಾನದಿಂದ ದೈವಿಕ ಧ್ರುವನು ಭಗವಂತನ ಮಹಿಮೆಗಳನ್ನು ವೈಭವೀಕರಿಸಿದನು. ಅವನಿಗೆ ಮೂಲತಃ ಭಗವಂತನಿಂದ ಏನಾದರೂ ದೊಡ್ಡ ಆಶೀರ್ವಾದ ಬೇಕಿತ್ತು, ಆದರೆ ಭಗವಂತನ ದರ್ಶನದ ನಂತರ ಅವನಿಗೆ ಯಾವುದೇ ವರದ ಮೇಲಿನ ಆಸಕ್ತಿ ಕಳೆದು ಹೋಯಿತು. ಭಗವಂತನಿಗೆ ಸೇವೆ ಸಲ್ಲಿಸುವುದೇ ಅತ್ಯಂತ ದೊಡ್ಡ ವರ ಎಂದು ಅವನು ಭಾವಿಸಿದನು. ವಿಷ್ಣು ಧ್ರುವನ ಪ್ರಾರ್ಥನೆಯಿಂದ ಬಹಳ ಸಂತೋಷಗೊಂಡು ಅವನನ್ನು ಅಪಾರವಾಗಿ ಆಶೀರ್ವಾದಿಸಿದನು. ಭಗವಂತನು ಧ್ರುವನಿಗೆ ಎಲ್ಲ ಆಶೀರ್ವಾದಗಳನ್ನು ನೀಡಿ, ನನ್ನ ಪ್ರೀತಿಯ ಧ್ರುವನೇ, ಯಾರಿಗೂ ಇದುವರೆಗೆ ಸಿಗದ ವರವನ್ನು ನಾನು ನಿನಗೆ ನೀಡುತ್ತಿದ್ದೇನೆ. ಈ ಇಡೀ ವಿಶ್ವವು ಸಂಪೂರ್ಣವಾಗಿ ಮುಳುಗಿದ ನಂತರವೂ ಹಾಗೆಯೇ ಉಳಿಯುವ ಧ್ರುವಲೋಕವನ್ನು ನಾನು ನಿನಗೆ ನೀಡುತ್ತಿದ್ದೇನೆ. ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ಈ ಗ್ರಹವನ್ನು ಸುತ್ತುತ್ತವೆ. ನಿನ್ನ ತಂದೆಯ ನಂತರ ನೀನು 36,000 ವರ್ಷಗಳ ಕಾಲ ವಿಶ್ವವನ್ನು ಆಳುವೆ. ಇಷ್ಟು ದೀರ್ಘಾವಧಿಯ ನಂತರವೂ ನೀನು ಅಗತ್ಯವಿರುವ ಎಲ್ಲ ಶಕ್ತಿ ಮತ್ತು ಜ್ಞಾನದಿಂದ ಇನ್ನೂ ಬಲಶಾಲಿಯಾಗಿರುತ್ತೀಯ. ನಿನಗೆ ಎಂದಿಗೂ ವಯಸ್ಸಾಗುವುದಿಲ್ಲ ಮತ್ತು ಯಾವಾಗಲೂ ಯುವಕನಾಗಿರುತ್ತೀಯ.
ನಿನ್ನ ಸಹೋದರ ಉತ್ತಮನನ್ನು ಕಾಡಿನಲ್ಲಿ ಕೆಲವು ಯಕ್ಷರು ಕೊಲ್ಲುತ್ತಾರೆ. ನಿನ್ನ ಮಲತಾಯಿ ತನ್ನ ಸತ್ತ ಮಗನನ್ನು ಹುಡುಕುತ್ತಾ ಕಾಡಿಗೆ ಹೋಗಿ ಕಾಡಿನ ಬೆಂಕಿಯಲ್ಲಿ ಸಾಯುತ್ತಾಳೆ. ನಾನು ಎಲ್ಲ ಯಾಗಗಳ ಹೃದಯ ಮತ್ತು ನೀನು ಅನೇಕ ಯಾಗಗಳಿಂದ ನನ್ನನ್ನು ಪೂಜಿಸುತ್ತೀಯ. ನೀನು ಈ ಜಗತ್ತಿನಲ್ಲಿ ಎಲ್ಲ ಸಂತೋಷಗಳನ್ನು ಅನುಭವಿಸುತ್ತೀಯ ಮತ್ತು ಕೊನೆಯಲ್ಲಿ ನೀನು ನನ್ನ ಬಳಿಗೆ ಬರುತ್ತೀಯ. ಧ್ರುವಲೋಕವನ್ನು ತಲುಪಿದ ನಂತರ ನೀನು ಈ ಭೌತಿಕ ಜಗತ್ತಿಗೆ ಎಂದಿಗೂ ಹಿಂತಿರುಗುವುದಿಲ್ಲ. ಈ ರೀತಿಯಾಗಿ ಭಗವಂತ ಧ್ರುವ ಮಹಾರಾಜನನ್ನು ಆಶೀರ್ವಾದಿಸಿ ಗರುಡ ವಾಹನದ ಮೇಲೆ ತನ್ನ ನಿವಾಸಕ್ಕೆ ಮರಳಿದನು. ಭಕ್ತ ಧ್ರುವನು ವಿಷ್ಣುವಿನ ದೈವಿಕ ದರ್ಶನದಿಂದ ಸಂಪೂರ್ಣವಾಗಿ ಆಶೀರ್ವಾದಿಸಲ್ಪಟ್ಟು ತನ್ನ ರಾಜ್ಯಕ್ಕೆ ಮರಳಿದನು. ಧ್ರುವ ಚರಿತ್ರೆಯು ಭಗವಂತನ ಸೇವೆ ಮಾಡಲು ಯಾವುದೇ ವಯಸ್ಸಿನ ಮಿತಿಯಿಲ್ಲ ಎಂದು ನಮಗೆ ಕಲಿಸುತ್ತದೆ. ಈ ಚರಿತ್ರೆಯಲ್ಲಿ ತಾಯಿ ಸುನತಿಯು ಅದ್ಭುತವಾದ ನಿರ್ದೇಶನವನ್ನು ತನ್ನ ಮಗನಿಗೆ ನೀಡಿದ್ದಳು. ಆ ಸಲಹೆಯಿಂದ ಮಾತ್ರ ಧ್ರುವನು ನಿಜವಾಗಿಯೂ ಸಮಾಧಾನಗೊಂಡನು ಮತ್ತು ಪರಮಾತ್ಮನ ಆಶೀರ್ವಾದವನ್ನು ಪಡೆದನು. ಭಕ್ತರ ಎಲ್ಲ ದುಃಖಗಳನ್ನು ವಿಷ್ಣುವು ಕ್ಷಣ ಮಾತ್ರದಲ್ಲಿ ಸಂಪೂರ್ಣವಾಗಿ ನಿವಾರಿಸುತ್ತಾನೆ. ಅವನು ತನ್ನ ಭಕ್ತರಿಗೆ ಯಾವುದೇ ಪ್ರಮಾಣದ ಪ್ರೀತಿ ಮತ್ತು ವಾತ್ಸಲ್ಯವನ್ನು ನೀಡಬಲ್ಲನು. ಮಕ್ಕಳ ಸಂಸ್ಕಾರವು ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾರಂಭವಾಗುತ್ತದೆ. ಪೋಷಕರು ಅವರನ್ನು ಭಗವಂತನ ಕಡೆಗೆ ಹೇಗೆ ನಿರ್ದೇಶಿಸಬಹುದು, ಅವರು ತಮ್ಮ ಮಕ್ಕಳನ್ನು ಭಗವಂತನ ಸೇವೆ ಮಾಡಲು ಹೇಗೆ ಮಾರ್ಗದರ್ಶನ ಮಾಡಬಹುದು ಎಂಬುದನ್ನು ಧ್ರುವ ಚರಿತ್ರೆಯು ನಮಗೆ ಕಲಿಸುತ್ತದೆ. ಇದು ನಮ್ಮ ಪರಮಧರ್ಮ. ಇದಿಷ್ಟು ಧ್ರುವ ಚರಿತ್ರೆಯ ಬಗ್ಗೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.